ಇನ್ನೊಂದು ಕಡೆ ಈ ಪಾದಯಾತ್ರೆ ಇದೆಯಲ್ಲ, 2010 ಒಂದು ಪಾದಯಾತ್ರೆ ಮಾಡಿದರು. ಎಲ್ಲಿ? ಬಳ್ಳಾರಿಯಿಂದ, ಬೆಂಗಳೂರಿಂದ ಬಳ್ಳಾರಿಗೆ ಗಣಿ ಹಗರಣದ ಬಗ್ಗೆ. ನಾನು ಹೋಗಿದ್ದೆ ಆ ಪಾದಯಾತ್ರೆಗೆ. ಆ ಪಾದಯಾತ್ರೆಯಲ್ಲಿ ಏನಾಯಿತು ಅಂತಂದರೆ ಭಾಳ ಇಂಟ್ರೆಸ್ಟಿಂಗ್ ಇದೆ. ಆಗ KPCC ಅಧ್ಯಕ್ಷರಾಗಿದ್ದಂಥವರು RV ದೇಶಪಾಂಡೆ, ಒಂದು ಕಡೆ ಸಿದ್ದರಾಮಯ್ಯ, ಒಂದು ಕಡೆ RV ದೇಶಪಾಂಡೆ ಮತ್ತು ಪರಮೇಶ್ವರ್, ಮತ್ತೊಂದು ಕಡೆ DK ಶಿವಕುಮಾರ್. DK ಶಿವಕುಮಾರ್ ಫಾಸ್ಟಾಗಿ ಹೋಗ್ತಾಯಿದ್ರು ಒಂದು 4 ಜನ ಜೊತೆಗೆ. ಈ ಹಾರ ಹಾಕ್ಲಿಕ್ಕೆ ಎಲ್ಲರೂ ಬರೋರು, ನಾನು ನೋಡಿದ್ದೀನಿ ಇದು ಕಣ್ಣಾರು. ಹಾರ ಹಾಕ್ಲಿಕ್ಕೆ ಬಂದಾಗ DK ಶಿವಕುಮಾರ್ ಹಿಂಗೆ ತಲೆ ಕೊಡೋರು ಹಾರ ಹಾಕಿಸ್ಲಿಕ್ಕೆ. ಆ ಹಾರ ಹಾಕೋರು ಇವ್ರಿಗೆ ಹಾರ ಆಗ್ತಿರ್ಲಿಲ್ಲ. ಅವ್ರು ಸಿದ್ದರಾಮಯ್ಯನವರನ್ನು ಹುಡುಕೋರು. ನಂತರ ಸಿದ್ದರಾಮಯ್ಯನವರು ಹೋ ಅಂತ ಜನರ ಜೊತೆ ಬರೋರು. ಅವರು ಅಲ್ಲಿ ಸಿದ್ದರಾಮಯ್ಯನವ್ರಿಗೆ ಹಾರ ಹಾಕಿ ಫುಲ್ಲು. ನೆಕ್ಸ್ಟ್ ಬರೋರು RV ದೇಶಪಾಂಡೆಗೂ ಹಾರ ಇಲ್ಲ ನೋಡಿ. ಫಸ್ಟು DK ಶಿವಕುಮಾರ್ ಹೋಗ್ತಾಯಿದ್ರು, ನಂತರ ಸಿದ್ದರಾಮಯ್ಯ, ನಂತರ RV ದೇಶಪಾಂಡೆ. DK ಶಿವಕುಮಾರ್ಗೆ ಹಾರ ಆಗ್ತಿರ್ಲಿಲ್ಲ. 4 ಜನ ಇರ್ತಿದ್ರು, ಹಾರ ಆಗ್ತಿರ್ಲಿಲ್ಲ. ಅವರು ಯಾರು? ಸಿದ್ದರಾಮಯ್ಯ ಜೊತೆ ತುಂಬ ಜನ. DK ಶಿವಕುಮಾರ್ ಏನು ಮಾಡಿದರು? ಒಂದೇ ದಿವಸ, 2 ದಿವಸ ಹಿಂಗಾಯಿತು. 3ನೇ ದಿವಸ ಕನಕಪುರದಿಂದ ಒಂದು 500, 600, 1000 ಜನ DK ಶಿವಕುಮಾರ್ ಒಟ್ಟಿಗೆ. DK ಶಿವಕುಮಾರ್ ಅದೇ ಫೋರ್ಸಲ್ಲಿ ಮುಂದೆ ಹೋಗ್ತಾ ಇದ್ದಾರೆ. ತಂದಿರೋ ಹಾರ ಎಲ್ಲ DK ಶಿವಕುಮಾರ್ಗೆ, ಸಿದ್ದರಾಮಯ್ಯನಿಗೆ ಹಾರ ಇಲ್ಲ. ಆಮೇಲೆ ಏನಾಯ್ತು ಅಂದರೆ ಗೊತ್ತಾಗ್ಬಿಡ್ತು, 3 ಜನ ಇದ್ದಾರೆ ಅಂತೇಳಿ 3 ಹಾರ ತರೋಕ್ಕೆ ಶುರು ಮಾಡಿದರು. ನಾನು ಯಾಕೆ ಈ ಮಾತನ್ನು ಹೇಳಿದೆ ಅಂತಂದರೆ, ಈ ಪಾದಯಾತ್ರೆ ಏನಾಗಬೇಕಾಗಿತ್ತು? BJP ಮತ್ತು JDS ಮಾಡಿದಂಥ ಪಾದಯಾತ್ರೆ ಸಿದ್ದರಾಮಯ್ಯನವರು ಹೆಂಗೆ ತಪ್ಪು ಮಾಡಿದ್ರು ಅಂತ ಪದೇ ನೀವು ಹೇಳಬೇಕಾಗಿತ್ತು. ನಂಬರ್ 1, ನಂಬರ್ 2, ನಂಬರ್ 3 ನೋಡಿದರೆ ಅಲ್ಲಿ ಕುಮಾರಸ್ವಾಮಿ DK ಶಿವಕುಮಾರ್ಗೆ ಬೈತಾರೆ, DK ಶಿವಕುಮಾರ್ ಕುಮಾರಸ್ವಾಮಿಗೆ ಬೈತಾರೆ. ಏನೆಲ್ಲ ಬೈದಾಡ್ಕೊಂಡ್ರು ಅಂತಂದರೆ, ಇತ್ತೀಚಿನ ದಿನಮಾನಗಳಲ್ಲಿ ಈ ಸಿನಿಮಾದ ಡೈಲಾಗ್ಗಳು ಫೇಮಸ್ ಆಗ್ತಾ ಇಲ್ಲ, DK ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ಅವರ ಬೈದಾಟಗಳು ಫೇಮಸ್ ಆಗ್ತಾ ಇದೆ. ಯಾವ ರೀತಿ ಇತ್ತು ಅದು ಬನ್ನಿ ನೋಡೋಣ. ಬಹಳ ಕ್ಲೀನ್ ಸ್ವಾಮಿ ಅಂತ ಕುಮಾರಸ್ವಾಮಿ, ಬಹಳ ಕ್ಲೀನ್ ಅಂತ. ಇಲ್ಲ ಮನುಷ್ಯನ ಕ್ಲೀನ್ ಸ್ವಾಮಿ, ಅದೇ ನಾಲಿಗೆನ? ಗಂಡಸ್ತನ, ನಪುಂಸಕ, ಅಬ್ಬಬ್ಬಬ್ಬ, ಒಂದೊಂದು ಮಾತುಗಳು ಸಿಡಿಗುಂಡು, ಒಂದೊಂದು ಕೌಂಟರ್ ಕೂಡ ಬೆಂಕಿ ಚೆಂಡು. ಕನಕಪುರ ಬಂಡೆ ದಳಪತಿ ನಡುವಿನ ಸಮರ ಧಗಧಗಿಸ್ತಿದೆ. ಒಬ್ಬರ ಮೇಲೊಬ್ಬರು ಬೆಂಕಿ ಉಂಡೆಗಳನ್ನೇ ಉಗುಳುತ್ತಿದ್ದಾರೆ. ಕ್ಲೀನ್ ಸ್ವಾಮಿಯಂತೆ HDKಗೆ DKಶಿ ಡಿಚ್ಚಿ. ಗಂಡಸ್ತನ ರಾಜಕೀಯ ಮಾಡು, ದಳಪತಿ ನಿಗಿನಿಗಿ. ಯುದ್ಧ, ಮಾತಿನ ಯುದ್ಧ. DCM DK ಶಿವಕುಮಾರ್, ಕೇಂದ್ರ ಸಚಿವ ಕುಮಾರಸ್ವಾಮಿ ಮಧ್ಯೆ ಅಕ್ಷರಶಃ ಮಾತಿನ ಮಲ್ಲಯುದ್ಧವೇ ನಡೀತಿದೆ. ಇಷ್ಟು ದಿನ ಕೊತ ಕುದಿಯುತ್ತಿದ್ದ ಜ್ವಾಲೆ ಇವತ್ತು ಏಕಾಏಕಿ ಸ್ಫೋಟಗೊಂಡಿದೆ. ಇಬ್ಬರು ನಾಯಕರು ಮಾತಿನಲ್ಲೇ ಹೊಡೆದಾಡಿಕೊಂಡಿದ್ದಾರೆ. ಇದೆಲ್ಲದಕ್ಕೂ ಕಾರಣವಾಗಿದ್ದು DKಶಿ ಹೇಳಿದ ಅದೊಂದು ಮಾತು. ಬಹಳ ಕ್ಲೀನ್ ಸ್ವಾಮಿ ಅಂತೆ ಕುಮಾರಸ್ವಾಮಿ, ಬಹಳ ಕ್ಲೀನ್ ಅಂತೆ. ಬಹಳ ಕ್ಲೀನ್ ಸ್ವಾಮಿ ಅಂತೆ. ನನಗೆ ಗೊತ್ತಿಲ್ಲ, ಮೊನ್ನೆ ಆಫೀಸರ್ಗಳು ಕೇಳಿದೆ ಏನಪ್ಪ ಅಂತ ಅಂದ್ಬಿಟ್ಟು, ಒಂದು 50 ಡಿನೋಟಿಫಿಕೇಶನ್ ಕೇಸ್ಗಳು, 50 ತತ್ತೀನಿ. ಇವತ್ತು ಮೈಸೂರಿನಲ್ಲಿ ನಡೆದ ಕಾಂಗ್ರೆಸ್ ಜನಾಂದೋಲನ ಸಮಾವೇಶದಲ್ಲಿ DCM DK ಶಿವಕುಮಾರ್ ದಳಪತಿ ವಿರುದ್ಧ ಮುಗಿಬಿದ್ದಿದ್ರು. ಅದೇನ್ ಬಿಚ್ತಿಯೋ ಬಿಚ್ಚು ಅಂತ ಸವಾಲ್ ಹಾಕಿದ್ದ HDKಗೆ ಕೌಂಟರ್ ಕೊಟ್ರು. ಅವನು ಕ್ಲೀನ್ ಸ್ವಾಮಿ ಅಂತೆ ಅನ್ನೋ ಮೂಲಕ ಟಾಂಗ್ ಕೊಟ್ರು. ಏನ್ ಬಿಚ್ಚಿಯಪ್ಪ, ನಿನ್ನ ಹತ್ರ ಬಿಚ್ಚಕ್ಕೆ ಏನಿದೆ? ಅದೇನೋ ಹೇಳ್ಕೊಂಡಿದ್ದೀರಿ. ವಿಜೇಂದ್ರ ಅವ್ರದ್ದು ನಮ್ಮದು ಏನೋ ಬಿತ್ತಾರಂತಲ್ಲ, ಬಿಚ್ಚಪ್ಪ. ಇರೋದು ನಾವು ಬೀದಿಲಿ ನಿಮ್ಮ ಜೊತೆಲಿದ್ದೇವೆ, ಅವರಿರೋದು ಗಾಜಿನ ಮನೆ ಒಳಗೆ. ಅವ್ರು ನನ್ನನ್ನು ಪ್ರಶ್ನೆ ಮಾಡ್ತಾರ. ಬಹಳ ಕ್ಲೀನ್ ಸ್ವಾಮಿ ಅಂತೆ ಕುಮಾರಸ್ವಾಮಿ, ಬಹಳ ಕ್ಲೀನ್ ಅಂತೆ. ಬಹಳ ಕ್ಲೀನ್ ಸ್ವಾಮಿ ಅಂತೆ. ನನಗೆ ಗೊತ್ತಿಲ್ಲ, ಮೊನ್ನೆ ಆಫೀಸರ್ಗಳು ಕೇಳಿದೆ ಏನಪ್ಪ ಅಂತ ಅಂದ್ಬಿಟ್ಟು, ಒಂದು 50 ಡಿನೋಟಿಫಿಕೇಶನ್ ಕೇಸ್ಗಳು, 50 ತತ್ತಿನೇ ಅಣ್ಣ, ತತ್ತಿನೇ. ಇದೇ ಮಾತು DKಶಿಯ. ಇದೇ ಮಾತಿಗೆ ಕುದಿಯುತ್ತಿದ್ದ ಕುಮಾರಸ್ವಾಮಿ DKಶಿ ವಿರುದ್ಧ ಬೆಂಕಿ ಉಂಡೆಗಳನ್ನೇ ಉಗುಳಿದ್ರು. ಅದೇ ನಾಲಿಗೆನ? ಗಂಡಸ್ತನ ರಾಜಕೀಯ ಮಾಡಬೇಕು ಅಂತ ಕೆರಳಿ ಕೆಂಡವಾದ್ರು. ಪ್ರಜ್ವಲ್ ರೇವಣ್ಣಂದ CD ವಿಚಾರ ಏನ್ ಮಾಡಿದ್ರು, ಪೆಂಡ್ರೈವ್ ವಿಚಾರ ಏನ್ ಮಾತಾಡಿದ್ರು, ಏನೇನಾಯ್ತು ಅಂತೇಳಿ
ಅವೆಲ್ಲ ಬಿಡಿಸಿ ಎಲ್ಲ ಅವರೇ ಮಾತಾಡಿದ್ದಾರೆ. ನಾನೇನು ಮಾತಾಡಬೇಕಾದ ಅವಶ್ಯಕತೆ ಇಲ್ಲ. ಎಲ್ಲ ಯೂಟರ್ನ್. ಫಸ್ಟ್ ನನ್ನ ಮೇಲೆ ಹೇಳಿದ್ರು, ತಿರ್ಗಾ ಅದಾರ ಪ್ರೀತಮ್ ಗೌಡ ಅಂತೆ, ತಿರ್ಗಾ ಒಂದು ಹೇಳಿದ್ರು, ತಿರ್ಗಾ ಅದಂತೆ. ಗಂಡಸ್ನಂತ ರಾಜಕೀಯ ಮಾಡಬೇಕು, ಮಾಡೋದಾದ್ರೆ ನನ್ನ ಕುಟುಂಬದ ಮೇಲೆ ನನ್ನ ಬಗ್ಗೆ ಚರ್ಚೆ ಮಾಡ್ತಾನೆ. ಯಾವ ನಪಮುಸರು ಮಾಡೋ ಕೆಲಸ ಮಾಡ್ಕೊಂಡು ಕೂತವನೆ. ನನ್ನ ಪ್ರಶ್ನೆ ಮಾಡ್ತಾನೆ. ಜನ ಬೆಳೆಸೋದು ನನ್ನ ಮಗನಾಗ್ಲಿ ಇನ್ನೊಬ್ಬ ಮಗನಾಗ್ಲಿ. ಇಷ್ಟೇ ಅಲ್ಲ, ಸುಖ ಸುಮ್ಮನೆ ಕೆಣಕಬೇಡ, ಹುಷಾರಂತ ಡಿಸಿಎಂಗೆ ಎಚ್ಚರಿಕೆಯನ್ನು ಕೊಟ್ರು. ಯಾರನ್ನು ಬಿಡ್ಲಿಲ್ಲ. ಅವ್ರ ಮಕ್ಕಳುಗಳಿಗೆ ದಾರಿ ಮಾಡ್ಕೊಳ್ಳೋಕೋಸ್ಕರ ಎಲ್ಲ ಜನತಾದಳದ ಎಲ್ಲ ನಾಯಕರುಗಳನ್ನ ಪಾರ್ಟಿ ಬಿಟ್ಟು ಓಡಿಸಿ ಕುಟುಂಬಕ್ಕೆ ಅನುಕೂಲ ಏನ್ ಮಾಡಬೇಕೋ ಮಾಡ್ಕೊಂಡು ಬಂದ್ರು. ಇದು ಜನತಾದಳದ ಇತಿಹಾಸ. ಮೊದಲು ನೆಟ್ಟಿ ಬದುಕದ್ ಕಲೀರಿ, ಕೆಡಕಿದ್ರಿ ಹುಷಾರು. ಶಿವಕುಮಾರ್, ನನ್ನ ಹತ್ರ ಮೆಟೀರಿಯಲ್ಗಳು ಬರ್ತವೆ, ಯಾವಾಗ ನಾವು ತೆಗೆದಿದ್ದೀವಿ ಭೂಮಿಯಲ್ಲಿ ಬದುಕಕ್ಕಾಗಲ್ಲ ಅಂತ ಮೆಟೀರಿಯಲ್ಗಳು ಶುರು ಆಯ್ತವೆ. ನೋಡಿದ್ರಲ್ವಾ ಡಿಕೆಶಿ ದಳಪತಿ ನಡುವಿನ ರಣರಣ ಕಾಳಗವನ್ನ, ಚನ್ನಪಟ್ಟಣಕ್ಕಾಗಿ ನಡೆಯುತ್ತಿರೋ ಮಹಾಯುದ್ಧವನ್ನ. ಆದ್ರೆ ಮಾತಿನ ಭರದಲ್ಲಿ ನಾಯಕರು ನಾಲಿಗೆಯನ್ನ ಹರಿಬಿಡ್ತಿರೋದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಜನಾಂದೋಲನ ಯಾತ್ರೆ ಅಲ್ವಾ? ಬಿಜೆಪಿ ಸಿದ್ದರಾಮಯ್ಯರ ಮೇಲೆ ಏನು ಆರೋಪ ಮಾಡಿತ್ತು ಅದಕ್ಕೆ ಉತ್ತರ ಕೊಡಬೇಕಾಗಿತ್ತು. HD ಕುಮಾರಸ್ವಾಮಿ ಕೂಡ ಯಾರ ಮೇಲೆ ಆರೋಪ ಮಾಡಬೇಕಾಗಿತ್ತು? ಸಿದ್ದರಾಮಯ್ಯವ್ರ ಮೇಲೆ. ಇದು ಹೆಂಗಾಗ್ಬಿಡಿದ್ರೆ ಕಾಯನ ಇಪಿಯನೇ ಗ್ಲಾಸ್ ಪೊಡ್ಡಲ್ಲ ಅಂತ ಒಂದು ಹಿಂದಿಗಾದೆ ಇದೆ. ತಿಂದಿಲ್ಲ ಉಣ್ಣಿಲ್ಲ ಗ್ಲಾಸ್ ಹೊಡೆದೋಯ್ತು ಅಂತೇಳಿ. ಇವರಿಬ್ಬರ ನಡುವೆ ಜಗಳ ಆಗಿದೆ. ಅದರಲ್ಲಿ ಅವರ ಒಂದು ಕ್ಲೀನ್ ಸ್ವಾಮಿ ಅಂತಿದ್ರು. ಈ ಕರ್ನಾಟಕದಲ್ಲಿ ಒಂದು ಫೇಮಸ್ ಇದೆ, ಕ್ಲೀನ್ ಕೃಷ್ಣಪ್ಪ ಅಂತಿದೆ. ಕ್ಲೀನ್ ಸ್ವಾಮಿ ಹೊಸದು ಕೇಳ್ತಿರೋದು ನಾವು. ಎನಿವೆ, ಈ ನಡುವೆ ರೀತಿಯಲ್ಲೇ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇಲ್ಲಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ BJP ಮತ್ತು JDS ನಾಯಕರ ವಿರುದ್ಧ ಯಾವ ರೀತಿ ಕಿಡಿಕಾರಿದ್ರು ಮತ್ತು ತಾನು ಯಾವುದೇ ತಪ್ಪು ಮಾಡಿಲ್ಲ ಅನ್ನೋದನ್ನು ಸಿದ್ದರಾಮಯ್ಯ ಯಾವ ರೀತಿ ಸಮರ್ಥನೆ ಮಾಡಿಕೊಂಡ್ರು, ಬನ್ನಿ ನೋಡೋಣ. JDS BJP ವಿರುದ್ಧ ಕಾಂಗ್ರೆಸ್ ವಾರ್. ಮೈಸೂರಿನಲ್ಲಿ ಡಗರು ರಾಮಯ್ಯ ಗುಟುರು. ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಿಪಕ್ಷಗಳು ಸಮರ ಸಾರಿವೆ. ಇದರ ಮಧ್ಯೆ ಕಾಂಗ್ರೆಸ್ ಜನಾಂದೋಲನ ಸಮಾವೇಶ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಂಡಿದೆ. ನಾನು ಯಾರಿಗೂ ಹೆದರಲ್ಲ, ಬಗ್ಗಲ್ಲ, ಜಗ್ಗಲ್ಲ, ಯಾರೇನೇ ಮಾಡಿದ್ರು ಸರ್ಕಾರ ಉರುಳಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಗುಡುಗಿದ್ರು. ಮಾಡ್ಲಿಕ್ಕೆ ಸಾಧ್ಯನಾ? ನಾನು ತಪ್ಪು ಮಾಡ್ಲಿಕ್ಕೆ ಸಾಧ್ಯನಾ? ಈ ರಾಜ್ಯದ ಜನರಿಗೆ ದ್ರೋಹ ಮಾಡ್ಲಿಕ್ಕೆ ಸಾಧ್ಯನಾ? ಯಾವತ್ತೂ ಕೂಡ ದ್ರೋಹ ಮಾಡಲ್ಲ, ಮಾಡಿಲ್ಲ, ಮಾಡೋದು ಇಲ್ಲ. ನಾನು ಎಲ್ಲಿವರೆಗೆ ರಾಜಕೀಯದಲ್ಲಿ ಇರ್ತೀನಿ ಅಲ್ಲಿವರೆಗೆ ಮಾಡಲ್ಲ. ಯಡಿಯೂರಪ್ಪನವರು ಅವ್ರಿಗೇನಾದ್ರು ಮಾನ ಮರ್ಯಾದೆ ಇದ್ದಿದ್ರೆ ರಾಜಕೀಯದಿಂದ ನಿವೃತ್ತಿ ಆಗಬೇಕಾಗಿತ್ತು. 82 ವರ್ಷ ಅವರಿಗೆ, 82 ವರ್ಷ ಸೆಕ್ಷುವಲ್ ಹರಾಸ್ಮೆಂಟ್ ಮಾಡಿ ಪೋಕ್ಸೋ ಕೇಸ್ನಲ್ಲಿ ಸಿಕ್ಕಾಕೊಂಡು ಚಾರ್ಜ್ ಶೀಟ್ ಹಾಕಿದ್ದಾರೆ. ಅವ್ರ ಮೇಲೆ ಪೋಕ್ಸೋ ಕೇಸ್ನಲ್ಲಿ ಸಿಕ್ಕಾಕೊಂಡು ಚಾರ್ಜ್ ಶೀಟ್ ಹಾಕಿದ್ದಾರೆ. ಅವರು ನಮಗೆ ಬುದ್ಧಿವಾದ ಹೇಳೋದು, ರಾಜೀನಾಮೆ ಕೊಡಿ. ಇಷ್ಟೆಲ್ಲ ಅಧಿಕಾರ ಸಿಕ್ಕಿದ್ರು ಕೂಡ ನನಗೆ ಆಸ್ತಿ ಮಾಡ್ತಕ್ಕಂಥ ವ್ಯಾಮೋಹ ಬರಲಿಲ್ಲ, ನನ್ನ ಕುಟುಂಬಕ್ಕೆ ಬರಲಿಲ್ಲ. ನನ್ನ ಧರ್ಮಪತ್ನಿ ಹೆಂಡತಿ ಪಾರ್ವತಿ ಯಾವತ್ತು ಕೂಡ ಸಾರ್ವಜನಿಕ ಸಭೆಗಳಿಗೆ ಬಂದಿಲ್ಲ. ನಾನು ಮಂತ್ರಿ ಆಗಲಿ ಮುಖ್ಯಮಂತ್ರಿ ಆಗಲಿ ಪ್ರಮಾಣ ವಚನ ಸ್ವೀಕಾರ ಮಾಡತಕ್ಕಂಥ ಸಮಾರಂಭಕ್ಕೂ ಬಂದಿಲ್ಲ. ನಿರೀಕ್ಷೆಯಂತೆಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಸಾಥ್ ಕೊಟ್ರು. ಬಿಜೆಪಿ ನಾಯಕರ ವಿರುದ್ಧ ಗುಟುರು ಹಾಕಿದ್ರು. ವಿಜೇಂದ್ರ, ಅಶೋಕ, ನಿನಗೆ ರಾಜೀನಾಮೆ ಬೇಕಾ? ಕಲ್ಲು ಬಂಡೆ ಅಂತ ಹೇಳಿ ಮಾಧ್ಯಮದವ್ರು ಹೇಳಿದ್ರು. ಕಲ್ಲು ಪ್ರಕೃತಿ, ಕಡದರೆ ಆಕೃತಿ, ಪೋಷಿಸಿದ ಸಂಸ್ಕೃತಿ. ಈ ಬಂಡೆ ಸಿದ್ದರಾಮಯ್ಯನ ಜೊತೆ ಇದೆ. ಈ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಾನು ಒಂದ್ ಹೇಳ್ತೀನಿ, 17 ಜನ ಇದ್ರು.
ಎಂಪಿಗಳು. ಸಿದ್ದರಾಮಯ್ಯನವರು ಡೆಪ್ಟಿ ಸಿಎಂ ಇದ್ರು, ಅವ್ರನ್ನೂ ಸಹಿಸ್ಲಿಲ್ಲ. ಅವ್ರ ಎಂಪಿಗಳು ಒಬ್ಬರು ಅವ್ರ ಜೊತೆ ಯಾರು ಎಂಪಿ ಆಗಿದ್ರು ಅವರು ಇಲ್ಲ. ಅಲ್ಲ ವಿಜೇಂದ್ರ, ನಿಮ್ಮಪ್ಪ ಯಾಕೆ ರಾಜೀನಾಮೆ ಕೊಟ್ರು? 2 ಬಾರಿ ನಿಮ್ ತಂದೆ ಯಾಕೆ ರಾಜೀನಾಮೆ ಕೊಟ್ರು? ಫಸ್ಟ್ ಅದು ನೀನ್ ಲೆಕ್ಕ ಇಡಬೇಕು. ಇಲ್ಲಿ ನಾಳೆ ಮೈಸೂರಲ್ಲಿ ಬಂದು ಇದೇ ವೇದಿಕೆಯಲ್ಲಿ ಭಾಷಣ ಮಾಡ್ತೀಯಲ್ಲ, ನೀನು ವಿದೇಶಕ್ಕೆ ಲಕ್ಷ್ಮೀ ವಿಲಾಸ್ ಬ್ಯಾಂಕ್ ನಿಂದ ವಿದೇಶಕ್ಕೆ RTGS ಮಾಡಿದ್ಯಲ್ಲ, ಯಾಕೆ ಮಾಡ್ದೆ? ಯಾಕೆ ನಿಮ್ಮಪ್ಪ ಕಣ್ಣೀರ್ ಹಾಕಿದ್ರು? ಇದಕ್ಕೆ ಉತ್ತರ ಹೇಳ್ಬೇಕು ಫಸ್ಟು. ಸಿದ್ದರಾಮಯ್ಯ ವಿರುದ್ಧ ದೋಸ್ತಿ ಪಾದಯಾತ್ರೆಗೆ ತಡೆ ಬಿದ್ದಿದೆ. ಸಿದ್ದಲಿಂಗಪುರದಲ್ಲಿ ದೋಸ್ತಿ ನಾಯಕರನ್ನ ತಡೆಯಲಾಗಿದೆ. ಪೊಲೀಸರು ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ನಡೆಯಿತು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.